2 ಸೆಕೆಂಡ್ಸ್ಗೆ ಹೆಂಗಾಯ್ತು ಕೈ ನೋಡಿ. ಶೆಟ್. HP ತಗೊಂಡೆ ಆ್ಯಂಡ್ ಇಟ್ಸ್ ಫೀಚರ್ಸ್ ನಾನು ಹೇಳ್ತೀನಿ ನೋಡಿ. ಮೂವೀಸ್ ನೋಡಬೇಕಾದ್ರೆ ಇನ್ ಕೇಸ್ ಮೂವೀಸ್ ನೋಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಐ ಹ್ಯಾವ್ ಸಮಥಿಂಗ್ ಟು ಶೋ ಯು ಗೈಸ್. I have something. Let me go home first. But it's really cold right now. It's -7 degrees. Oh my god. I just want to take a nap, see my face, how it is. I'm so sleepy right now. I'm so sleepy. I'm not tired, but I'm so sleepy. I woke up at 5:30. Okay. ನಾನು ಬೆಳಿಗ್ಗೆ 5:15 ಎದ್ದೆ. ಸೊ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಹೋಗಿ ನ್ಯಾಪ್ ತೊಗೊಂಡು ತಿರ್ಗಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಕಾರ್ ಸ್ಟಾರ್ಟ್ ಮಾಡಿಟ್ಟಿದ್ದೀನಿ. ಇಟ್ಸ್ ಫ್ರೀಕಿಂಗ್ ಕೋಲ್ಡ್ ಹಿಯರ್ ಚಿಕಾಗೋದಲ್ಲಿ. ರೈಟ್ ನೌ ಇಟ್ಸ್ -7. ಓ ಮೈ ಗಾಡ್. ಆ್ಯಂಡ್ ಹ್ಯಾಸ್ ದ ವೆದರ್ ರಿಪೋರ್ಟ್ ಸೇಸ್, ವೆದರ್ ರಿಪೋರ್ಟ್ ಹೇಳ್ತಾ ಇದೆ ಟುಮಾರೋ ಇಟ್ಸ್ ಗೋನ್ ಬಿ -25 degree. I'm not ready for it. Literally I'm not ready for it. ಈಗಲೇ ನೋಡಿ ಎಷ್ಟು ಕವರ್ ಮಾಡ್ಕೊಂಡಿದ್ದೀನಿ. ಇಟ್ಸ್ -7 ಇದೆ ಈಗ. ನಾನು ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಬಟ್ ನಾಳೆ ಬೆಳಿಗ್ಗೆ -25 ಇರುತ್ತಂತೆ, -25. ಐಮ್ ಲೈಕ್ ಸ್ಕೂಲ್ಗೆ ಕಾಲೇಜ್ ಅವ್ರಿಗೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಒಂದು ಸ್ವಲ್ಪ ಕಂಪನೀಸಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಇಟ್ಟಿದ್ದಾರೆ. I just need to come and work here. So anyway, that's fine. I'm ready. And it's cold. I don't know. So ನಾನು ಹೋಗಿ ಸಾಕ್ಸ್ ಎಲ್ಲ ಆಚೆ ಇಟ್ಕೊಳ್ತೀನಿ. ಸೊ ಸಾಕ್ಸ್ ಅಂದರೆ ಇಲ್ಲಿ ಲೈಕ್ ಥೈಸ್ವರೆಗೂ ಸಾಕ್ಸ್ ಇದೆ. ಆ್ಯಂಡ್ ಮೇ ಬಿ ಐ ವಿಲ್ ವೇರ್ ಡಬಲ್ ಜಾಕೆಟ್ ಟುಮಾರೋ. -, ಅಂದರೆ ಕಾರ್ನ ಒಂದು ಅರ್ಧ ಗಂಟೆ ಮುಂಚೆನೇ ಸ್ಟಾರ್ಟ್ ಮಾಡಿಟ್ಬೇಕು. ಸೊ ಮೇ ಬಿ ಲೈಕ್ 5:30ಗೆ ಎದ್ದೇಳ್ಬೇಕು ತಿರ್ಗಾ. ಸೊ ಒಂದು ಅರ್ಧ ಗಂಟೆ ತಿರ್ಗಾ ಸ್ಟಾರ್ಟ್ ಮಾಡಿ ಇಟ್ಬಿಟ್ರೆ ಕಾರು ಓಡುತ್ತಿಲ್ಲ. ಅಂದರೆ ಫುಲ್ಲು ಲೋ ಅಲ್ಲಿರುತ್ತೆ. ಫುಲ್ಲು ಹೆಂಗೆ ತೋರಿಸ್ತೀನಿ ನೋಡಿ. ಸೊ ಇದು ನನ್ನ ಮೀಟರು. ಸೊ ಇಲ್ಲಿ ನೋಡಿ, ಇಲ್ಲಿದೆ ಅಲ್ಲ ಕೋಲ್ಡ್ ಅಂತ ಇದು. ಸೊ ಇದು ಕೋಲ್ಡು ಇಲ್ಲಿವರೆಗೂ ಬರಬೇಕು, ಅವಾಗ ಒಂದು ಸ್ವಲ್ಪ ಹೀಟ್ ಆಗುತ್ತೆ. ಸೊ ಇಲ್ಲೇ ಇದ್ರೆ ಅದು ಕಾರ್ ಮುಂದಕ್ಕೂ ಹೋಗಲ್ಲ. ಸೊ ಇಲ್ಲಿ RMP ಇದಲ್ವಾ, RMP ಫುಲ್ಲು 3ವರೆಗೂ ಹೋಗ್ಬಿಡುತ್ತೆ. ಸೊ RMP 3ವರೆಗೂ ಹೋದ್ರೆ ಲೈಕ್ ಕಾರ್ ಸ್ವಲ್ಪ ಚೆನ್ನಾಗಿ ಮೇಂಟೆನೆನ್ಸ್ ಇರಲ್ಲ. ಅದಕ್ಕೆ ನಾವು ಯಾವಾಗಲೂ ಕೋಲ್ಡ್ ಆಗೋವರೆಗೂ ನಾವು ಒಂದು ಸ್ವಲ್ಪ ಇಲ್ಲಿವರೆಗೂ ಹೀಟ್ ಬರೋವರೆಗೂ ಆದರೂ ನಾವು ಇಟ್ಟು ಆಮೇಲೆ ಕಾರ್ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದರೆ ಮುಂದಕ್ಕೆ ಹೋಗಲ್ಲ. ನಾವು 20 ಸ್ಪೀಡಲ್ಲಿ ಇರ್ತೀವಿ, RMP 3ಯಲ್ಲಿರುತ್ತೆ, ವಿಚ್ ಈಸ್ ವೆರಿ ಲೈಕ್ ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಕಾರ್. ಸೊ ನನ್ನ ಕಾರ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ತುಂಬ, ನನ್ನ ಬೇಬಿ ಬಗ್ಗೆ. ಸೊ RMP ಚೆನ್ನಾಗಿ ಅಂದರೆ ಏನಾಗುತ್ತೆ, RMP ಅಂದರೆ ರೈಸ್ ಆಗಿಬಿಡುತ್ತೆ, ಅನ್ನುತ್ತೆ ಅಲ್ವಾ, ಅದೇ ಥರ RMP ಅಂದರೆ. ಸೊ ಇದು 20ಲಿರುತ್ತೆ, 20ನೂ ಇಲ್ಲ, ನಾನು 15ಅಲ್ಲೇ ಹೋಗ್ತಾ ಇರ್ತೀನಿ. RMP ಹೋಗ್ಬಿಟ್ಟು 3.5 ಆಗಿಬಿಟ್ಟಿರುತ್ತೆ. ಸೊ ಇಟ್ಸ್ ನಾಟ್ ಗುಡ್. ಅದಕ್ಕೆ ಒಂದು 5 ನಿಮಿಷ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ RMP ಇಂಪ್ರೂವ್ ಆಗುತ್ತೆ ನೋಡಿ. ಈಗ -7 ಇದೆ. ಸೊ ಇಟ್ಸ್ ಗೋನ್ ಬಿ ಟುಮಾರೋ -25. ನಾನು ಚಿಕಾಗೋದಲ್ಲಿದ್ದರೆ ಪ್ಲೀಸ್ ಮೇಕ್ ಶ್ಯೂರ್ ವೆನ್ ಎವರ್ ಯು ಗೋಯಿಂಗ್ ಔಟ್ ಡ್ರೆಸ್ ಅಪ್ ಪ್ರಾಪರ್ಲಿ, ವೇರ್ ಲೈಕ್ ಹುಡಿ, ಜಾಕೆಟ್, ಎವ್ರಿಥಿಂಗ್. ಸೊ ನನ್ನ ಹುಡಿ ಐ ಆಮ್ ಸೇಫ್. ಚೆನ್ನಾಗಿದೆ ನನ್ನ ಜಾಕೆಟ್ ಮಾತ್ರ. ಸಿಕ್ಕಾಪಡೆ ಕೋಲ್ಡ್, ತುಂಬ ಕೋಲ್ಡ್ ಇದ್ರೂ ಒಂದು ಸೇಫ್ ವಾರ್ಮ್ ಆಗಿಡುತ್ತೆ. ಐ ಆಮ್ ಸ್ಟಿಲ್ ಶಿವರಿಂಗ್. ಸೊ ನಾಳೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇವಾಗಲೇ. ಗ್ಯಾಸು ಸ್ವಲ್ಪ ಇದೆ. ಸೊ ಗ್ಯಾಸ್ ಹಾಕಿಸ್ಕೊಂಬಿಟ್ರೆ ಹಂಗೆ ಹೋಗ್ತೀನಿ ಮನೆಗೆ. ನಾಳೆ ಹಾಕಿಸ್ಕೊಳೋಣ ಅಂದ್ಕೊಂಡೆ, ಬಟ್ ಐ ಡೋಂಟ್ ವಾಂಟ್ ಟು ಟುಮಾರೋ. ನಾನು ಕಾರ್ ನಿಲ್ಸೋಕ್ಕೆ ಇಷ್ಟಪಡಲ್ಲ ನಾಳೆ. ಐ ಜಸ್ಟ್ ವಾಂಟ್ ಟು ಗೋ ಆ್ಯಂಡ್ ಸೆಟಲ್ ಇನ್ ಮೈ ಹೌಸ್. ಸೊ ಎನಿವೆ, ಓಕೆ, ಲೆಟ್ಸ್ ಗೋ. ಒಂದು ಸ್ವಲ್ಪ ಹೋಗ್ತಾ ಹೀಟ್ ಆಗುತ್ತೆ ಕಾರು. ಆಲ್ರೆಡಿ 5 minutes ಹೀಟ್ ಮಾಡಿದ್ದೀನಿ, ಸಾಕು ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಹೀಟರ್ ತೋರಿಸ್ತೀನಿ ನನ್ನ ಕಾರಲ್ಲಿ. ಒಂದಿನ ನಾನು ಹೋಲ್ ಕಾರ್ ವಿಡಿಯೋ ಮಾಡ್ತೀನಿ. ಈಗ ಏನಕ್ಕೆ ಮಾಡ್ತಾ ಇಲ್ಲ ಅಂದರೆ ನಾನು ಚಳಿಲಿ ಆಚೆ ಹೋಗೋಕ್ಕೆ ಆಗಲ್ಲ, ನಡಕಾತ್ ಬರುತ್ತೆ. ಇನ್ನೆಲ್ಲಿ ವಿಡಿಯೋ ಮಾಡಲಿ ನನ್ನ ಕಾರ್ದು. ಎಷ್ಟು ಸತಿ ವಾಶ್ ಮಾಡಿಸಿದ್ರು ಅದೇ ಸ್ಟೇಜಿಗೆ ಬಂದ್ಬಿಡುತ್ತೆ. ಸೊ ಲಾಸ್ಟ್ ವೀಕೆ ವಾಶ್ ಮಾಡಿಸಿದ್ದೀನಿ, ತಿರ್ಗಾ ವೈಟ್ ಪ್ಯಾಚ್ ಸ್ನೋ ಅಲ್ಲಿ. ಎನಿವೆ ತೋರಿಸಿ ನನ್ನ ಸಿಸ್ಟಮು. ಸೊ ನಾನು
ಈಗ ಎ ಸಿ ಬೇಕಂದರೆ ಎ ಸಿ ಆನ್ ಮಾಡ್ಕೊಬೋದು, ಕೋಲ್ಡ್ ಬರುತ್ತೆ. ಈಗ ನಾನು ಎ ಸಿ ಆನ್ ಮಾಡಿಲ್ಲ ಬಿಕಾಸ್ ಹೀಟ್ ಬೇಕು. ಸೊ ನಾನು ನೋಡಿ ಇಲ್ಲಿ ಹೀಟ್ ರೆಡ್ ಕಲರ್ ಇದೆಲ್ಲ ಹೀಟಲ್ಲಿ ಇಟ್ಟಿದ್ದೀನಿ ಫುಲ್ಲು. ಸೊ ಎ ಸಿ ಬೇಕಂದರೆ ಇಲ್ಲಿಡಬೇಕು. ಸೊ ಫುಲ್ ಹೀಟಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ನಾನು ಸೀಟಿಗೆ ಹಾಕೊಂಡಿದ್ದೀನಿ. ಸೊ ನನ್ನ ಸೀಟಲ್ಲಿ ಡೈರೆಕ್ಟ್ ನಾನು ಕೂತ್ಕೊಂಡಿರೋ ಹತ್ರ ಹೀಟ್ ಆಗುತ್ತೆ. ಆ್ಯಂಡ್ ಬ್ಯಾಕ್ ಸೈಡು ಬೋತ್ ಇಲ್ಲಿ ನೋಡಿ ಹೀಟು. ಆ್ಯಂಡ್ ಈ ಕಡೆ ಬೇಕಂದರೆ ಈ ಕಡೆ ಆನ್ ಮಾಡ್ಕೊಬೋದು. ಆ್ಯಂಡ್ ಇದು ನನ್ನ ಮಿರರಿಗೆ ಬರುತ್ತೆ. ಆ್ಯಂಡ್ ಕೆಳಗೆ ಕಾಲಿಗೆ ಬರುತ್ತೆ. ಮಿರರ್ಗೆ ಏನಪ್ಪ ಅಂದರೆ ನಾವು ಉಸಿರಾಡುವಾಗ ಒಂದು ಸ್ವಲ್ಪ ನಾವು ಮಿರರ್ಸ್ ಎಲ್ಲ ಓಪನ್ ಮಾಡಲ್ಲ. ತುಂಬ ಉಸಿರಾಡ್ದಾಗೆಲ್ಲ ಇದೆಲ್ಲ ಲೈಕ್ ಏನದು ಫುಲ್ ಕ್ಲಾಸ್ ರೋಡೇ ಕಾಣಿಸಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ಇದು ಹಾಕ್ಕೊಂಡ್ರೆ ಅವಾಗ ನಮಗೇನೋ ಹಂಗೆ ಕಾಣಿಸಲ್ಲ. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಸ್ವಲ್ಪ ಫ್ಯಾನ್ ಇದು. ಸೊ ನಮಗೆ ಜಾಸ್ತಿ ಒಂದೇ ಸ್ವಲ್ಪ ಜಾಸ್ತಿ ಬೇಕಂದರೆ ಫ್ಯಾನ್ ಇಟ್ಕೊಬೋದು. ನಾನು ಯಾವಾಗಲೂ ಇಷ್ಟೇ ಇಟ್ಕೊತೀನಿ, ಜಾಸ್ತಿ ಇಟ್ಕೊಳಲ್ಲ. ಫಾರ್ ನಾವ್ ಇಟ್ಸ್ ಗುಡ್. ಇನ್ನು ಸ್ವಲ್ಪ ಹೀಟ್ ಆಗ್ತಾ ಇದೆ. ಸೊ ಲೆಟ್ಸ್ ಸ್ಟಾರ್ಟ್. ಈಸ್ ಆನ್ ಪಂಪ್ 4. ಸೊ ಗ್ಯಾಸ್ ಹಾಕಿಸ್ಕೊಬೇಕೀಗ. ಸೊ ಹೌ ಬ್ಯೂಟಿಫುಲ್ ಇಟ್ ಇಸ್. ಓಕೆ, ಇಲ್ಲಿದೆ ನೋಡಿ. ಸೊ ಇಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ಇದು ಓಪನ್ ಆಗುತ್ತೆ. ಆ್ಯಂಡ್ ಐ ಆಮ್ ಚೂಸಿಂಗ್ ಟುಡೇ 299 ಇದೆ. ಸೊ ಇದನ್ನು ನಾನು ಗ್ರೇಡ್ ಸೆಲೆಕ್ಟ್ ಮಾಡ್ತೀನಿ. ಮಿಕ್ಕಿದೆಲ್ಲ ಡೀಸೆಲ್ಲು ಆ್ಯಂಡ್ ಅದರ್ ಪ್ರೀಮಿಯಮ್ ಗ್ಯಾಸ್ ಇರುತ್ತೆ. ಫಕ್, ಇಟ್ಸ್ ಟು ಕೋಲ್ಡ್. ಸೊ ಹಿಂಗೆ ಹಾಕ್ಬಿಟ್ಟು ನಾನು ಹೋಗಿ ಒಳಗಡೆ ಕುತ್ಕೊತೀನಿ. ನೋಡಿ ಹಿಂಗಾಯ್ತು ಕೈ. ಇಟ್ಸ್ ರಾಟನಿಂಗ್ ಶಟ್ ಬ. 2 ಸೆಕೆಂಡ್ಸ್ಗೆ ಹೆಂಗಾಯ್ತು ಕೈ ನೋಡಿ. ಶೆಟ್. ನನ್ನ ಕಾರ್ದು ಏನಾಯ್ತು ಅಂದರೆ ಗ್ಯಾಸ್ ಹಾಕಿಸಿದ್ನಲ್ವಾ, ಮೀಟರ್ ಹೋಗ್ತಾನೆ ಇಲ್ಲ. ಅಂದರೆ ಮೀಟರ್ ರೀಡಿಂಗೇ ತೋರಿಸ್ತಾ ಇಲ್ಲ. ಏನಪ್ಪ ಆಯಿತು ಅಂತ ನೋಡ್ತಾ ಇದ್ರೆ ಫುಲ್ಲು ಕೋಲ್ಡ್ ಇದೆ ಅಲ್ಲ, ಆ ರೀಸನ್ಗೆ ಅದು ಮೀಟರ್ ಏನು ಇನ್ಕ್ರೀಸೇ ಆಗ್ತಾಯಿಲ್ಲ. ಸೊ ನನ್ನ ಹಳೇದು 221 ಇತ್ತು ರೀಡಿಂಗು. ಇನ್ಕ್ರೀಸ್ ಲೈಕ್ $10 ಹಾಕಿಸ್ದೆ, ಯಾಕಂದರೆ ಸಾಕು 340 ಬಂದರೆ ಒಂದು ವೀಕ್ ಬಂದ್ಬಿಡುತ್ತೆ ನನಗೆ ಸಾಕು ಅಂತ $10 ಹಾಕಿಸ್ದೆ. ಆ್ಯಂಡ್ ಐ ವಾಸ್ ಹ್ಯಾವಿಂಗ್ $20 20 cents ಏನೋ ನನ್ನ ಹತ್ರ ರಿವಾರ್ಡ್ಸ್ ಇತ್ತು. ಸೊ ಸಾಕಂತ ಹಾಕಿಸಿದ್ರೆ ನಾನು ಓಡಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಕಾರ್ ಆನ್ ಮಾಡಿದ ತಕ್ಷಣ ಅದು ಮೀಟರ್ ರೀಡಿಂಗ್ ತೋರಿಸ್ಬಿಡುತ್ತೆ ಎಷ್ಟಿದೆ ಅಂತ. ಲೈಕ್ 345 340 350 ಎಷ್ಟು ಬರುತ್ತೋ ಅಷ್ಟು. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಆಗ್ತಾನೇ ಇಲ್ಲ. ಆ್ಯಂಡ್ ಐ ಕಾಲ್ ಟು ಮೈ ಫ್ರೆಂಡ್, ಏನಾಗಿದೆ ಲೈಕ್ ಹೋಗ್ತಾನೆ ಇಲ್ಲ ಅಂತ. ಆ್ಯಂಡ್ ದೇ ಟೋಲ್ಡ್ ಲೈಕ್ ಇಟ್ಸ್ ಓಕೆ, ಕೋಲ್ಡ್ ಇದೆ ಅಲ್ವಾ ಅದಕ್ಕೆ ಹಂಗಾಗಿರೋದು, ಡೋಂಟ್ ವರಿ, ಲೈಕ್ ಕೋಲ್ಡ್ ಇರೋದಕ್ಕೆ ಹಂಗಾಗಿರೋದು ಅಂತ ಹೇಳಿದ್ರು. ಓಕೆ ಅಂತ ನಾನು ಸುಮ್ಮನೆ ಅದೇ. ಇಲ್ಲಾಂದರೆ ನನಗೆ ಟೆನ್ಷನ್, ಎಲ್ಲ ಕರೆಕ್ಟಾಗಿದ್ದರೆ ನನ್ನ ಕಾರ್ಗೆ ಆರಾಮಿಲ್ಲ ಅಂದರೆ ನನಗೆ ಟೆನ್ಷನ್ ಆಗಿಬಿಡುತ್ತೆ. ಆ್ಯಂಡ್ ಮೈ ಹ್ಯಾಂಡ್ಸ್ ವರ್ ಲಿಟ್ರಲಿ 2 ಸೆಕೆಂಡ್ಸ್ಗೆ ನನಗೆ ನೋಡಿ ಹೆಂಗಾಗೋಗ್ಬಿಡ್ತು. ಲೈಕ್ ಫುಲ್ಲು ಕೋಲ್ಡ್ ಹೋಗ್ಬಿಡ್ತು ಸಿಕ್ಕಾಪಟ್ಟೆ. ಇಲ್ಲಿ ನಾ ಈಗ ಬಂದಿದ್ದೀನಿ ಮನೆಗೆ. ಪಾತ್ರೆ ಇದ್ದಾವೆ, ಪಾತ್ರೆ ತೊಳಿಬೇಕು. ಅಡುಗೆ ಮಾಡೋದು ಟೆನ್ಷನ್ ಇಲ್ಲಪ್ಪ, ನೆನೆ ಸಾರಿದೆ ಅದಕ್ಕೆ ಜೈ ಅನ್ನಿಸ್ಬಿಡ್ತೀನಿ, ಇಲ್ಲಾಂದರೆ ಗೋಬಿ ಮಾಡ್ಕೊತೀನಿ ಒಂದು ಸ್ವಲ್ಪ. ಅಷ್ಟೇ ಇವತ್ತಿಂದ ಅಡುಗೆ ಕಾರ್ಯಕ್ರಮ. ನಾಳೆ ಸಿಕ್ಕಾಪಟ್ಟೆ ಚಳಿ ಇರುತ್ತಂತೆ, ಎಲ್ಲ ಸಾಕ್ಸ್ ಎಲ್ಲ ತೆಗೆದಿಟ್ಕೊಬೇಕು, ಅದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ತೋರಿಸ್ಬೇಕು. ಸೊ I bought a new laptop. So last week ನಾನು ನ್ಯೂ ಲ್ಯಾಪ್ಟಾಪ್ ತೊಗೊಂಬರಕ್ಕೆ ಹೋಗಿದ್ದೆ. Can you see guys? ಸೊ ನನ್ನ ನ್ಯೂ ಲ್ಯಾಪ್ಟಾಪ್ HP. ಸೊ HP ತೊಗೊಂಡೆ. ಯಾಕೆ HP ತೊಗೊಂಡೆ ಅಂದರೆ ಆಲ್ರೆಡಿ ನಾನು ಒಂದು ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ದೆ. ಇಟ್ ವಾಸ್ ಡೆಲ್ ಬಿಫೋರ್. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಟ್ ವಾಸ್ 10 years ago. ಅಫ್ಕೋರ್ಸ್ ಆ ಫೀಚರ್ಸ್ಗೂ ಈ ಫೀಚರ್ಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಆ್ಯಂಡ್ HP ನಾನು ಮುಂಚೆ ಲೈಕ್ ಒಬ್ರದ್ದು ಯೂಸ್ ಮಾಡ್ತಾಯಿದ್ದೆ, ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಅದಕ್ಕೆ ಆ್ಯಂಡ್ ಇದು ಫೀಚರ್ಸ್ ಹೇಳ್ತೀನಿ. ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿತ್ತು. ಆ್ಯಂಡ್ ಏನೋ
ನನಗೆ ಸೆಟ್ ಆಗಿಬಿಟ್ಟಿತ್ತು. ಸೊ ಓಕೆ, ನಾನು ಅದೇ HP ತೊಗೊತೀನಿ, ಐ ಡೋಂಟ್ ವಾಂಟ್ ರೇಸ್ ಕಿಟ್ ಅಂತ ಅಂದ್ಕೊಂಡು ನಾನು USA ಬಂದಾಗ ಇಲ್ಲ ಆ್ಯಪಲ್ ತೊಗೊಬೇಕು, ಆ್ಯಪಲ್ ಫೋನ್ ಅದು ಇಡಬೇಕು, ಆ್ಯಪಲ್ ಲ್ಯಾಪ್ಟಾಪ್ ಇಡಬೇಕು ಅಂದ್ಕೊಂಡೆ. ಆ್ಯಪಲ್ದು ಏನಂದರೆ ಪ್ರಾಬ್ಲಮ್ಮು, ಮ್ಯಾಕ್ಬುಕ್ಕಲ್ಲಿ ಏನಾಗುತ್ತೆ, ಅವರು ವಿಂಡೋಸ್ ಇರಲ್ಲ. ಸೊ ನಾವು ಓದ್ಕೊಂಬಂದಿರೋದು ಸ್ಕೂಲ್ ಡೇಸಿಂದ, ಕಾಲೇಜ್ ಡೇಸಿಂದ, ಆಮೇಲೆ ಈಗ ಯೂಸ್ ಮಾಡೋದೆಲ್ಲ ವಿಂಡೋಸ್ ಆಲ್ಮೋಸ್ಟ್, ಆ್ಯಂಡ್ ಇಟ್ಸ್ ವೆರಿ ಯೂಸರ್ ಫ್ರೆಂಡ್ಲಿ. ಈಗ ನಾವು ಆ್ಯಪಲ್ ಫೋನ್ ತೊಗೊಂಡು ಆ್ಯಂಡ್ರಾಯ್ಡ್ ಫೋನ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ. ಬಟ್ ಐ ಆಮ್ ಯೂಸ್ ಟು ನಾವು ಐಫೋನ್, ಐ ಡೋಂಟ್ ವಾಂಟ್ ಟು ಚೇಂಜ್ ಐಫೋನ್. ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸಕ್ಕತ್ತಾಗಿದೆ ಫೀಚರ್ಸ್ ಮಾತ್ರ ಐಫೋನಲ್ಲಿ ಆ್ಯಂಡ್ರಾಯ್ಡ್ಸ್ಗಿಂತ. ಆ್ಯಂಡ್ ಹಾಗೆ ಮ್ಯಾಕ್ಬುಕ್ಕಲ್ಲಿ ಆ್ಯಂಡ್ ನಾರ್ಮಲ್ HP ಡೆಲ್ಲಲ್ಲೆಲ್ಲ ತುಂಬ ವೇರಿಯೇಷನ್ಸ್ ಇರುತ್ತೆ. ಆ್ಯಂಡ್ ಮ್ಯಾಕ್ಬುಕ್ ನನ್ನ ಫ್ರೆಂಡ್ ಇಟ್ಟಿದ್ಲು, ಅವಳು ಇಟ್ಟಿದ್ದಾಗ ಮ್ಯಾಕ್ಬುಕ್ಕಲ್ಲಿ ಏನಂದರೆ ವಿಂಡೋಸ್ ಇರಲ್ಲ, ದೇ ಹ್ಯಾವ್ ಮ್ಯಾಕ್ OS, ಅವ್ರದ್ದೇ OS ಇರುತ್ತೆ, ಓನ್ OS. ಸೊ ಅದು ನನಗೇನೋ ಕಂಫರ್ಟಬಲ್ ಅನಿಸ್ಲಿಲ್ಲ. ಲೈಕ್ ವಿಂಡೋಸ್ ಆರ್ ಲೈಕ್ ಸೋ ಫ್ರೆಂಡ್ಲಿ, ಮ್ಯಾಕ್ ಫ್ರೆಂಡ್ಲಿ. ಆ್ಯಂಡ್ ನಾನು ಯೂಸ್ ಮಾಡಿಲ್ಲ, ನನಗೆ ಹಂಗೆ ಅನ್ನಿಸ್ತು ಅವ್ರು ಯೂಸ್ ಮಾಡೋದು ನೋಡಿ. ಆ್ಯಂಡ್ ಒಂದೊಂದು ಲ್ಯಾಪ್ಟಾಪಿಗೆ, ಅದು 3-4 ವರ್ಷದಿಂದ ಲ್ಯಾಪ್ಟಾಪ್ಗೆ USB ಇರಲಿಲ್ಲ ಅವಾಗ. ಏರ್ ತೊಗೊಂಡ್ರೆ ಮಾತ್ರ USB ಪೋರ್ಟ್ ಇರೋದು. ಅದಕ್ಕೆ ನಾನು ಐ ಚೇಂಜ್ ಮೈ ಮೈಂಡ್ ಕಂಪ್ಲೀಟ್ಲಿ ಅವತ್ತಿಂದ. ತೊಗೊಂಡ್ರೆ ಚೆನ್ನಾಗಿರೋದು ಯಾವುದನ್ನ ಬೆಸ್ಟ್ ತೊಗೊಳೋಣ ಅಂತ. ಅದಾದಮೇಲೆ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಅದು ಸಿಕ್ಕಾಪಟ್ಟೆ ಸ್ಲೋ ಅಂದರೆ ಸ್ಲೋ. ನಾನು ಎಷ್ಟು ಸತಿ ಹೊಡೆದಿದ್ದೀನಿ ನನ್ನ ಹಳೆ ಲ್ಯಾಪ್ಟಾಪ್ಗೆ, ಹೊಡೆದೊಡ್ಡು ಚೆಚ್ಚಾಕ್ಬಿಟ್ಟಿದ್ದೀನಿ. ಅದು ಹಿಂಗೆ ನನ್ನ ಕ್ಲೋಸ್ ಮಾಡೋದು, ಬಿಕಾಸ್ ವರ್ಕೇ ಆಗ್ತಾಯಿರಲಿಲ್ಲ. ಓಪನ್ ಮಾಡಿದ್ರೆ ಅರ್ಧ ಗಂಟೆ ತೊಗೊಳೋದು ಆನ್ ಆಗೋಕ್ಕೆ. ಐ ವಾಸ್ ಲೈಕ್ ಫ್ರೀಕಿಂಗ್, ಕೋಪ ಬರೋದು ನನಗೆ. ನನಗೆ ಏನಾಗಲಿ ಟಕ್ ಅಂತ ಹಾಕ್ತಾ ಇರಬೇಕು ಕೆಲಸ, ನನಗೆ ಆ ಥರ. ಸೊ ಇದನ್ನು HP ತೊಗೊಂಡೆ. ಆ್ಯಂಡ್ ಇಟ್ಸ್ ಫೀಚರ್ಸ್ ನಾನು ಹೇಳ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ನಾನು ಓಪನ್ ಮಾಡಿದಾಗ, ಆ್ಯಂಡ್ ಇಟ್ ಈಸ್ 365 ಫೋಲ್ಡಬಲ್. ಸೊ ನಾನು ಏನಾರ ಮೂವೀಸ್ ನೋಡಬೇಕಾದ್ರೆ, ಇನ್ ಕೇಸ್ ಮೂವೀಸ್ ನೋಡಬೇಕಾದ್ರೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮೂವೀಸ್, ಬಟ್ ಇನ್ ಕೇಸ್ ಸಮ್ ಸೀರೀಸ್, ಇನ್ ಕೇಸ್ ಐ ಆಮ್ ಟೆಲ್ಲಿಂಗ್ I don't have that much time, I don't have that much interest, I don't have that much energy also. So 360ಗೆ ಟರ್ನ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಅ ಟಚ್ ಸ್ಕ್ರೀನ್. ಸೊ ನೋಡಿ, ಟಚ್ ಸ್ಕ್ರೀನ್ ಇದು. ಆ್ಯಂಡ್ ಫೀಚರ್ಸ್ ಆರ್ ಆಲ್ಸೋ ವೆರಿ ಗುಡ್. 360 ಅಂತ ಎರಬಿರಿ ತಿರುಗಿಸಂಗಿಲ್ಲ, ನಿಧಾನಕ್ಕೆ ನೋಡ್ಕೊಂಡು ತಿರುಗಿಸಿ. ಆ್ಯಂಡ್ ದ ಮೇನ್ ಥಿಂಗ್ ಐ ವಾಂಟೆಡ್ ಇಸ್ ವೆರಿ ಲೈಟ್ ವೆಯ್ಟ್. ಯಾಕಂದರೆ ನನ್ನ ಹಳೆ ಲ್ಯಾಪ್ಟಾಪ್ ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು. ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋದರೆ ಏನೋ ಒಂದು ಕಲ್ಲು, ಒಂದು 10 kg ಕಲ್ಲು ಇಟ್ಕೊಂಡಿರೋಂಗೆ ಫೀಲ್ ಆಗೋದು. ಬಟ್ ದಿಸ್ ಇಸ್ ವೆರಿ ಲೈಟ್ ವೆಯ್ಟ್. ಎಷ್ಟು ಲೈಟ್ ವೆಯ್ಟ್ ಅಂದರೆ ನನ್ನ ಬ್ಯಾಗಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ವೆಯ್ಟ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಇದು ನನಗೆ ತುಂಬ ಇಷ್ಟ ಆಗಿದ್ದು ಲ್ಯಾಪ್ಟಾಪು. ಆ್ಯಂಡ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಬೇಸಿಕಲಿ ಯಾವುದೇ ಥರ ಪೆನ್ ಡ್ರೈವ್ ಆಗಬೇಡಿ ಅಂತ ಹೇಳ್ತಾರೆ, ಬಿಕಾಸ್ ವೈರಸ್ ಬಂದ್ಬಿಡುತ್ತಲ್ವಾ, ಆವಾಗ ಲ್ಯಾಪ್ಟಾಪ್ ಹಾಳಾಗುತ್ತೆ, ಸ್ಲೋ ಡೌನ್ ಆಗುತ್ತೆ. ಎನಿವೇ ಐ ನೀಡೆಡ್ ದಿಸ್ ಲ್ಯಾಪ್ಟಾಪ್ ಫಾರ್ ಶ್ಯೂರ್. ಅದಕ್ಕೆ ತೊಗೊಂಡಿದ್ದು. ಅರ್ಜೆಂಟ್ ಇಲ್ಲ, ನನಗೆ ಇನ್ನೊಂದು 2-3 ತಿಂಗಳಷ್ಟೊತ್ತಿಗೆ ನನಗೇನೋ ಐ ಆಮ್ ಸ್ಟಾರ್ಟಿಂಗ್ ಸಮಥಿಂಗ್ ಆ್ಯಂಡ್ ಐ ನೀಡ್ ಇಟ್ ಫಾರ್ ಶ್ಯೂರ್ ಅವಾಗ. ಸೊ ಅದಕ್ಕೋಸ್ಕರ ಈಗಲಿಂದ ದೇವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಗಾಡ್ ಈಸ್ ಲೈಕ್ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡಂಗೆ. ಆ್ಯಂಡ್ ದಿಸ್ ವಾಸ್ ಅರೌಂಡ್ $700 ಬಿತ್ತು. ನನಗೆ 600 ಇತ್ತು. $100 ಏನಕ್ಕಾಯ್ತು ಅಂದರೆ ನಾನು ಮೈಕ್ರೋಸಾಫ್ಟ್ ತೊಗೊಂಡೆ. ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಅಪ್ಡೇಟ್ ಮಾಡಿಕೊಂಡೆ. ಸೊ ಅದಕ್ಕೋಸ್ಕರ $100 ಆಯಿತು. ಸೊ ಇಟ್ ವಾಸ್ ಆಲ್ಮೋಸ್ಟ್ $700. ಬೇಕಂದಾಗ ತೊಗೊಳ್ಳೇಬೇಕು. ಸೊ ನೋ ಮ್ಯಾಟರ್, ಡೋಂಟ್ ಥಿಂಕ್ ಟು ಮಚ್ ಅಂತ. ಲೈಕ್ ಒಳ್ಳೆಯದಕ್ಕೆ ತೊಗೊಂಡಿದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ. ಲುಕ್ ಪ್ರಿಟಿ ಆಫ್ಟರ್. ಮಗ ತೊಳೆದಿಲ್ಲ, ಏನಿಲ್ಲ, ಪ್ರಿಟಿಯಾಗಿ ಕಾಣ್ತಿದೆಯಾ ಏನಂತ ಗೊತ್ತಿಲ್ಲ, ಅದು ಕೋಲ್ಡ್ ಇದೆ ಅಂತ. ಓಕೆ ಗಾಯ್ಸ್, ಸೊ ಹೋಪ್ ಯು ಲೈಕ್ ಇಟ್. ನನ್ನ ಸೂಟ್ ಕೇಸಿಂದ ಎಲ್ಲ ಸಾಕ್ಸ್ ಎಲ್ಲ ತೆಗಿಬೇಕೀಗ. I need to wear it tomorrow because I don't want to get sick. Thank you so much guys, your love and affection. ನಾನು ಅಲೋನ್ ಇದ್ದೀನಿ ಅಂತ ನನಗೆ ಫೀಲೇ ಬರಲ್ಲ. ನಿಮ್ಮ ಕಮೆಂಟ್ಸ್ ಯಾವಾಗಲೂ ಓದ್ತಾ ಇರ್ತೀನಿ. ಐ ವಿಲ್ ರಿಯಲಿ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಕಮೆಂಟ್. ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ ಅಂದರೆ ಐ ಜಸ್ಟ್ ಕಾಂಟ್ ರೀಚ್, ಮೈ ಹಾರ್ಟ್ ವಿಲ್ ಬಿ ಫ್ಲೈಯಿಂಗ್ ಸಮ್ವೇರ್ ಎಲ್ಸ್. ಲೈಕ್
ನಂಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಲಾಸ್ಟ್ ವೀಕ್. ಏನಕ್ಕಂತ ಗೊತ್ತಿಲ್ಲ. ಐ ವಾಸ್ ಸೋ ನಾಟ್ ಡೌನ್, ಲೈಕ್ ಕೈಂಡ್ ಆಫ್ ಲಾಸ್ ಸಮ್ವೇರ್. ಐ ವಾಸ್ ಸೋ ಅಪ್ಸೆಟ್, ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದೆ. ಅಳು ಬರೋದು ಒಂದು ಬಾಕಿ. ಅಳ್ತಾನೂ ಇರ್ತೀನಿ ನಾನು ಯಾವಾಗಲೂ. ಸ್ವಲ್ಪ ಡೌನ್ ಆಗಿಬಿಟ್ರೆ ಅಳ್ತಾ ಇರ್ತೀನಿ ನನಗೆ ಗೊತ್ತಿಲ್ದಂಗೆ. ಅದೇನು ಮಾಡಿದೆ ಗೊತ್ತಾ ನಾನು? ಸೊ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಏನಕ್ಕೋ ನಾನೇನು ಮಾಡಿದೆ, ಯೂಟ್ಯೂಬ್ ತೆಗೆದು ನಾನು ವೀಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಳೆ ವೀಡಿಯೋಸ್, ಫುಲ್ ವೀಡಿಯೋಸ್ ಹಾಕಿದ್ದೀನಲ್ವ, ಸೊ ಹಳೆ ವೀಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಳೆ ವೀಡಿಯೋಸಲ್ಲಿ ನಾನು ಮೋಟಿವೇಟ್ ಮಾಡ್ತಿದ್ದೀನಲ್ಲ, ಅದು ನೋಡಿ ನಾನು ಬಿದ್ದು ನಗ್ತಾ ಇದ್ದೀನಿ. ನನಗೆ ಮೋಟಿವೇಟ್ ಆಗೋಗ್ಬಿಡ್ತು ಲಾಸ್ಟಿಗೆ. ಏನು ಮೈಮ ಹಿಂಗೆ ಮಾಡಿದ್ಯಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ಲೈಕ್ ಸಖತ್ ಮಾಡಿದ್ಯಾ ಅಂತ ನಾನು ಸಖತ್ ಮಾಡಿದ್ಯಾ, ನಾನು ಮೋಟಿವೇಟ್ ಆದೆ ಈಗ ನಾನು ಅಂತ ಅಂದ್ಕೊಂಡೆ. ನಾನು ಸಖತ್ ಮಾಡಿದ್ಯಾ ಅಂದ್ಕೊಳ್ತಾ ಇದ್ದೆ. ಇಟ್ಸ್ ಲೈಕ್ ಸೋ ಕಾಮಿಡಿ ಸಮ್ ವೀಡಿಯೋಸ್ ಆರ್. ನಾನು ಮಾಡಿರೋ ವೀಡಿಯೋಸ್ ನೋಡ್ತಿದ್ರೆ ನನಗೆ ನಗು ಬರ್ತೈತೆ. ಅಷ್ಟು ಲೈಕ್ ಒಂದಾದ್ಮೇಲೆ ಒಂದು ನೋಡ್ತಾ ಇದ್ದೀನಿ. ಸಿಕ್ಕಾಬಡೆ ಮಜಾ ಇತ್ತು ಮಾತ್ರ. ಆ್ಯಂಡ್ ತುಂಬ ಲೇಝಿ ಆಗಿಬಿಟ್ಟಿದೆ ದೀಸ್ ಡೇಸ್. ಬರೋದು, ಮಲ್ಕೊಳೋದು, ಊಟ ತಿನ್ನೋದು, ನಿದ್ದೆ ಹೊಡಿಯೋದು ಅಷ್ಟೇ ಮಾಡಿದ್ದೆ. ಆ್ಯಂಡ್ ಇಟ್ ವಾಸ್ ಲೈಕ್, ವೈ ಆರ್ ಯು ಬಿಕಮಿಂಗ್ ಲೇಝಿ ಮೈಮಾ, ಜಸ್ಟ್ ಡೂ ಸಮಥಿಂಗ್, ಬಿ ಆ್ಯಕ್ಟಿವ್ ಅಂತ ನಾನು ಮೋಟಿವೇಟ್ ಮಾಡ್ಕೊಂಡು ತಿರ್ಗಾ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ಸತಿ ಲೈಕ್ ಪ್ರೆಷರ್ಸ್ ಇರುತ್ತಲ್ವ, ಆ ಟೈಮಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಲ್ಲೂ ಪ್ರೆಷರ್ ಇಟ್ಕೊಂಡು ನಾನು ಇಲ್ಲಿ ಏನಂತ ಮಾಡಲಿ, ನನಗೆ ಐಡಿಯಾಸೇ ಬರೋಲ್ಲ ಆವಾಗ. ಸೊ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ತೀನಿ. ಆ್ಯಂಡ್ ನಾವ್ ಐ ಆಮ್ ಕಂಪ್ಲೀಟ್ಲಿ ಬ್ಯಾಕ್. ಐ ವಿಲ್ ಬಿ ಬ್ಯಾಕ್ ಆ್ಯಂಡ್ ಐ ಟ್ರೈ ಟು ಮೇಕ್ videos as much as possible. ನಿಮ್ಗೆ ಏನಾರ ರಿಕ್ವೈರ್ಮೆಂಟ್ಸ್ ಇದ್ದರೆ ಜಸ್ಟ್ ಲೆಟ್ ಮೀ ನೋ. ನಾನು ಅದು ವಿಡಿಯೋನ ರೀಚ್ ಮಾಡೋಕ್ಕೆ ನೋಡ್ತೀನಿ. ಹೀಟ್ ಆಗಿಬಿಟ್ಟಿದೆ, ಮೂಗಲೆಲ್ಲ ನೋಡಿ ಹೆಂಗಾಗಿದೆ, ಪಿಂಪಲ್ ಆಗಿದೆ, ನೋವ್ತಾ ಇದೆ. ಚಿಯಾ ಸೀಡ್ಸು ಮತ್ತು ಅದು ಗೋನ್ನ ನೆನಾಕಬೇಕು. So I hope you guys like this video. See you in next video. Bye bye.